ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ಗುರುವೇ ನೀನು ಧರ್ಮಾತೀತವಾದಂಥ ಪರಂಪರೆಯನ್ನು ಕಟ್ಟಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಿ ಬಸವಣ್ಣನವರ ತತ್ವದ ತರಹದಿಯ ಮೇಲೆ ಬಸವಣ್ಣನವರ ಸಂದೇಶವನ್ನು ಹೊತ್ತು ಅಂದು ಬಸವ ಕಲ್ಯಾಣ ಒಂದು ಆದರೆ 21ನೇ ಶತಮಾನದಲ್ಲಿ ನವಕಲ್ಯಾಣ ಅನ್ನುವಂಥ ನಾಮಕರಣವನ್ನು ಮಾಡಿ ಮತ್ತೆ ಆ ಸಮಾನತೆಯ ಕ್ರಾಂತಿಯನ್ನು ಪೂಜೆ ಗುರುಗಳು ಮಾಡಿ ಹೋಗಿರ್ತಕ್ಕಂಥ. ಹಾಗಾಗಿ ಒಬ್ಬ ಸಮರ್ಥ ಗುರು ಜೀವನದಲ್ಲಿ ಇದ್ದ ಅಂತಂದರೆ ಏನೆಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಿಂದ ಇವತ್ತು ಸಿದ್ದರಾಮ ಶಿವಯೋಗಿಗಳು ಈ ಭವ್ಯ ಪರಂಪರೆಯನ್ನು ಕಟ್ಟಿ ನಮ್ಮನ್ನೆಲ್ಲ ಒಂದು ಉದ್ಧಾರ ಮಾಡುವಂಥ ಒಂದು ಜಾಗೃತ ಪುಣ್ಯತಾಣವನ್ನು ಈ ಸುಕ್ಷೇತ್ರ ಜಿಲ್ಲಾ ಮಠ ಮಾಡಿರ್ತಕ್ಕಂಥ. ಇವತ್ತು ಗುರುಪೂರ್ಣಿಮೆ ಬೆಳಗ್ಗೆ 3:30ಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಪೂಜೆ ವಿಧಿ ಈಗ 3:30ಯಿಂದ ಮಧ್ಯಾಹ್ನ 3:30 ಬರೋಬ್ಬರಿ 12 ಗಂಟೆ ನಿರಂತರವಾದಂಥ ಕಾರ್ಯಕ್ರಮ ನಮ್ಮ ಮಠದಲ್ಲಿ ನಡೀತಕ್ಕಂಥದ್ದು ನೋಡಿದ್ರೆ ಒಬ್ಬರು ಸುಸ್ತಾಗಿಲ್ಲ, ಒಬ್ಬರು ವ್ಯಾಸ ಮಾಡ್ಕೊಂಡಿಲ್ಲ. 12 ಗಂಟೆ ನಿರಂತರವಾಗಿ ನಡೆದಂಥ ಈ ಕಾರ್ಯವನ್ನು ನೋಡಿದಾಗ ಬಹುಶಃ ನಿಮ್ಮ ತಾಳ್ಮೆ, ನಿಮ್ಮ ಆ ಗುರು ಅಭಿಮಾನ, ಆ ಶ್ರೇಷ್ಠವಾದಂಥ ಭಕ್ತಿ ಅನ್ನೋದು ಏನೈತಲ್ಲ, ಇವತ್ತು ಬೆಳಗ್ಗೆ 3ರಿಂದ ಮಧ್ಯಾಹ್ನ 3:00ವರೆಗೆ ನೀವು ಗುರುಗಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಒಂದು ತಾಳ್ಮೆಯ ಸಮಯ ಐತಲ್ಲ, ಇದೇ ನಿಮ್ಮ ಭಕ್ತಿ ತೋರಿಸಿಕೊಡುತ್ತದೆ. ಇಂಥ ಭಕ್ತಿ ಈ ಕಾರ್ಯಕ್ರಮ ಬೇರೆ ಯಾವುದಾದ್ರು ಮಟ್ಟದಾಗ ಆಗಿದ್ರೆ ಭಕ್ತರು ಊಟ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ರು. ಆದರೆ ನೀವೆಲ್ಲರೂ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲೇಬೇಕು ಅನ್ನುವಂಥ ಕಾರಣದಿಂದ ನಾವೆಲ್ಲರೂ ಇಷ್ಟೊಂದು ಸಮಯವನ್ನು ಈ ಮಹಾಮಠದಲ್ಲಿ ಕುರಿತು ಆಶೀರ್ವಾದಕ್ಕೆ ಕಾಯ್ಕೊಂಡು ಕುಂತಿದೆ. ಇವತ್ತು